ಸ್ನೇಹಿತರೆ, ಒಂದು ಕಡೆ ಪಾಕಿಸ್ತಾನದ ರಸ್ತೆಗಳಲ್ಲಿ ಭಾರತದ ಶತ್ರುಗಳ ಹೆಣ ಬೀಳ್ತಿದೆ. ಇನ್ನೊಂದು ಕಡೆ ಸ್ವತಃ ಪಾಕ್ ಆರ್ಮಿ ಚೀಫ್ ಆಸಿಮ್ ಮುನೀರ್ ಮಗಳ ಮದುವೆ ಬಿಟ್ಟು ಜೀವ ಭಯದಲ್ಲಿ ಬಂಕರ್ ಸೇರಿಕೊಂಡಿದ್ದಾರೆ. ಯಾರು ಆ ಅಜ್ಞಾತ ಬಂದೂಕುಧಾರಿಗಳು? ಭಾರತದ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ನರಕದ ದರ್ಶನ ಮಾಡಿಸಿದ್ದು ಯಾರು? 1988ರ ರಕ್ತಸಿಕ್ತ ಇತಿಹಾಸ ಮುನೀರ್ನ ನಿದ್ದೆಗೆಡಿಸಿದ್ದು ಯಾಕೆ? ಬನ್ನಿ ಆಪರೇಷನ್ ಸಿಂಧೂರ್ನ ಅಸಲಿ ಕಥೆ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಜಿಕೆ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಕಥೆ ಶುರುವಾಗೋದು ಪಾಕಿಸ್ತಾನದ ಬಲೂಚಿಸ್ತಾನದಿಂದ. ಮೊನ್ನೆ ಅಷ್ಟೇ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ನಡು ರಸ್ತೆಯಲ್ಲಿ ಅಜ್ಞಾತ ವ್ಯಕ್ತಿಗಳು ಗುಂಡಿಕ್ಕಿಕೊಳ್ತಾರೆ. ಅವನು ಸತ್ತು 2 ದಿನ ಆದರೂ ಪಾಕಿಸ್ತಾನದ ಯಾವ ನ್ಯೂಸ್ ಚಾನೆಲ್ ಕೂಡ ಇದರ ಬಗ್ಗೆ ಬಾಯಿ ಬಿಡಲ್ಲ. ಅವಲ್ಲಿನ ಜನರಿಗೂ ಇವನು ಯಾರು ಅಂತ ಗೊತ್ತಿರಲ್ಲ. ಯಾಕಂದ್ರೆ ಅವನು ಪಾಕಿಸ್ತಾನದಲ್ಲಿ ಯಾವುದೇ ಸ್ಪೆಷಲ್ ಐಡೆಂಟಿಟಿ ಇಲ್ಲದೆ ಒಬ್ಬ ಸಾಮಾನ್ಯ ವ್ಯಾಪಾರಿಯ ತರ ಬದುಕ್ತಿದ್ದ. ಆದರೆ ಭಾರತದ ಪಾಲಿಗೆ, ಅದರಲ್ಲೂ ಕಾಶ್ಮೀರದ ಪಾಲಿಗೆ ಇವನು ಮೋಸ್ಟ್ ವಾಂಟೆಡ್ ರಾಕ್ಷಸ ಆಗಿದ್ದ. ಅವನ ಹೆಸರು ಬಿಲಾಲ್ ಸಜ್ಜದ್ ಹುಸೇನ್. ಇವನು ಗನ್ ಹಿಡಿದು ಫೋಟೋಗೆ ಫೋಸ್ ಕೊಡೋ ಉಗ್ರ ಆಗಿರ್ಲಿಲ್ಲ. ಇವನು ತೆರೆಮರೆಯಲ್ಲಿ ನಿಂತು ಆಟ ಆಡಿಸೋ ಮಾಸ್ಟರ್ ಮೈಂಡ್. ಪಾಕಿಸ್ತಾನ ಇವನ ಸಾವನ್ನ ಎಷ್ಟೇ ಮುಚ್ಚಿಡೋಕೆ ನೋಡಿದ್ರು ಸತ್ಯ ಸಮಾಧಿಯಿಂದ ಮೇಲೆದ್ದು ಬಂದೇ ಬಿಡ್ತು. ಅಷ್ಟಕ್ಕೂ ಈ ಬಿಲಾಲ್ ಮಾಡ್ತಿದ್ದ ಕೆಲಸ ಆದ್ರೂ ಏನು? ಇವನು ಕಸಾಬ್ಗಿಂತಲೂ ಡೇಂಜರ್ ಯಾಕೆ? ಮುಂದಿನ ಭಾಗದಲ್ಲಿ ನೀವೇ ನೋಡಿ. ಉಗ್ರರ ಪ್ರಪಂಚದಲ್ಲಿ 2 ತರದ ಜನ ಇರ್ತಾರೆ ಗೆಳೆಯರೆ. ಒಬ್ರು ನೇರವಾಗಿ ಬಂದು ಬಾಂಬ್ ಹಾಕೋರು, ಇನ್ನೊಬ್ರು ಅದಕ್ಕೆ ಬೇಕಾದ ವೇದಿಕೆ ಸಿದ್ಧ ಮಾಡಿಕೊಡೋರು. ನೀವು ಟಿವಿಗಳಲ್ಲಿ ನೋಡೋದು ಕೇವಲ ದಾಳಿ ಮಾಡೋರ್ನ ಮಾತ್ರ. ಆದರೆ ಆ ದಾಳಿಯ ಹಿಂದೆ ಒಬ್ಬ ಫೆಸಿಲಿಟೇಟರ್ ಇರ್ತಾನೆ. ಈ ಬಿಲಾಲ್ ಹುಸೇನ್ ಅದೇ ಜಾತಿಗೆ ಸೇರಿದವನು. ಗಮನಿಸಿ, ಇವ್ರ ಕೈಯಲ್ಲಿ ಗನ್ ಹಿಡಿಯಲ್ಲ, ಸರ್ ತನ್ಸೆ ಜುದಾ ಅಂತ ಘೋಷಣೆ ಕೂಗಲ್ಲ. ಇವರು ಸಮಾಜದಲ್ಲಿ ಟೀಚರ್ ಆಗಿ, ಡಾಕ್ಟರ್ ಆಗಿ, ಸರ್ಕಾರಿ ನೌಕರನಾಗಿ ಅಥವಾ ಸಾಮಾನ್ಯ ಸಾಮಾಜಿಕ ಕಾರ್ಯಕರ್ತನಾಗಿ ಬದುಕ್ತಾ ಇರ್ತಾರೆ. ಇವ್ರ ಮೇಲೆ ಯಾರಿಗೂ ಡೌಟ್ ಬರೋಲ್ಲ. ಆದರೆ ಕಾಶ್ಮೀರಕ್ಕೆ ಉಗ್ರರು ಒಳಗೆ ಬರೋಕೆ ಸೀಕ್ರೆಟ್ ರೂಟ್ ತೋರಿಸೋದು, ಅವರಿಗೆ ಸೇಫ್ ಆಗಿರೋ ಮನೆ ಕೊಡೋದು, ಊಟ ಹಾಕೋದು ಮತ್ತು ಬೇಕಾದಾಗ ಆಯುಧಗಳನ್ನು ಸಪ್ಲೈ ಮಾಡೋದು ಇವರೇ. ಬಿಲಾಲ್ ಹುಸೇನ್ ಹರ್ಕತುಲ್ ಮುಜಾಹಿದ್ದೀನ್ ಸಂಘಟನೆಗೆ ಆಕ್ಸಿಜನ್ ಇದ್ದ ಹಾಗೆ ಇದ್ದ. ಇವನು ಅದೆಷ್ಟು ಅಮಾಯಕ ಯುವಕರ ತಲೆ ಕೆಡಿಸಿ ಪಾಕಿಸ್ತಾನದಿಂದ ಕಾಶ್ಮೀರಕ್ಕೆ ಕಳಿಸಿ ಬಳಿ ಕೊಟ್ಟಿದ್ದನೋ ದೇವರಿಗೆ ಗೊತ್ತು. ಆದರೆ ಪಾಪದ ಕೊಂಬ ತುಂಬಲೇಬೇಕಲ್ವಾ? ಇವನಿಗೂ ಅಂತಿಮ ಕರೆ ಬಂತು. ಬಿಲಾಲ್ ಅಂದ್ಕೊಂಡಿದ್ದ ತಾನು ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತಿದ್ದೀನಿ, ನಾನು ಯಾರಿಗೂ ಸಿಗಲ್ಲ ಅಂತ. ಆದರೆ ಪಾಪ, ನಮ್ಮ ಅಜ್ಞಾತ ಮಿತ್ರರು ಅಥವಾ ನಾವು ಕರೆಯೋ ಆ ದೇವದೂತರು ಇವನನ್ನ ಬಲೂಚಿಸ್ತಾನದಲ್ಲಿ ಪಕ್ಕಾ ಟ್ರ್ಯಾಕ್ ಮಾಡಿದ್ರು. ಯಮದೂತರ ತರ ಬಂದ 2 ಬೈಕ್ ಸವಾರರು ಬಿಲಾಲ್ ಎದೆಗೆ ನೇರವಾಗಿ ಗುಂಡಿಳಿಸಿದ್ರು. ನಾರಾಯೆ ತಕ್ಬೀರ್ ಅಂತ ಕಿರ್ಚೋ ಮುಂಚೆ ಬಿಲಾಲ್ ನೇರವಾಗಿ 72 ಊರುಗಳನ್ನ ನೋಡೋಕೆ 1 ವೇ ಟಿಕೆಟ್ ತಗೊಂಡಿದ್ದ. ಈ ಆಪರೇಷನ್ ಎಷ್ಟು ಸೈಲೆಂಟ್ ಆಗಿ ನಡೀತು ಅಂದ್ರೆ ಪಾಕಿಸ್ತಾನದ ಪೊಲೀಸರಿಗೆ ಬಾಡಿ ಸಿಕ್ಕಾಗ್ಲೂ ಇವನ್ ಯಾರು, ಇವನ ಹಿನ್ನೆಲೆ ಏನು ಅಂತ ಗೊತ್ತಿರಲಿಲ್ಲ. ಇದು ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ಗೆಲುವು. ಯಾಕಂದ್ರೆ ಬಾಂಬ್ ಹಾಕೋ ಒಬ್ಬ ಉಗ್ರನನ್ನ ಕೊಲ್ಲೋದಕ್ಕಿಂತ 100 ಉಗ್ರರನ್ನ ತಯಾರು ಮಾಡೋ ಇಂತಹ ಫೆಸಿಲಿಟೇಟರ್ಗಳನ್ನ ಕೊಲ್ಲೋದು ತುಂಬಾನೇ ಮುಖ್ಯ. ಬೇರು ಸಮೇತ ಕಿತ್ತಾಕೋದು ಅಂದ್ರೆ ಇದೆ. ಇಲ್ಲಿ ತಮಾಷೆ ವಿಷಯ ಏನಂದ್ರೆ ಇವನ್ ಸತ್ತ ಮೇಲೆ ಪಾಕಿಸ್ತಾನ ಅಳು ಹಾಗಿಲ್ಲ, ದೂರು ಕೊಡೋ ಹಾಗಿಲ್ಲ. ಯಾಕಂದ್ರೆ ಇವನು ನಮ್ಮವನು, ಇವನನ್ನ ಭಾರತದವರೇ ಕೊಲ್ಸಿದ್ರು ಅಂತ ಇವರು ಒಪ್ಕೊಂಡ್ರೆ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ನಿಮ್ ದೇಶದಲ್ಲಿ ರಕ್ಷಣೆ ಕೊಟ್ಟಿದ್ರ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಡ್ಬೇಕಾಗತ್ತೆ. ಅದಕ್ಕೆ ಪಾಕಿಸ್ತಾನ ಈಗ ಬಾಯಿ ಮುಚ್ಕೊಂಡು ಕೂತಿದೆ. ಒಳಗೊಳಗೆ ಉರ್ತಿದ್ರು ಹೊರಗೆ ತೋರಿಸ್ಕೊಳ್ಳೋ ಹಾಗಿಲ್ಲ. ಭಾರತದ ಏಜೆನ್ಸಿಗಳ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಇದೆ. ನಾವು ಮಾಡಿದ್ದೀವಿ ಅಂತ ನಾವು ಹೇಳಲ್ಲ, ಆದ್ರೆ ನಿಮ್ಗೆ ನೋವಾಗ್ತಿದೆ ಅಂತ ನಿಮ್ಗೂ ಗೊತ್ತು, ನಮ್ಗೂ ಗೊತ್ತು. ಆದ್ರೆ ಗೆಳೆಯರೆ, ಕಥೆ ಇಲ್ಲಿಗೆ ಮುಗಿಯಲ್ಲ. ಇಲ್ಲಿ ಒಬ್ಬ ಉಗ್ರನ ಹೆಣ ಬೀಳ್ತಿದ್ರೆ ಇತ್ತ ಇಸ್ಲಾಮಾಬಾದ್ನಲ್ಲಿ ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ಮನೆಯಲ್ಲಿ ಅದ್ದೂರಿ ಮದುವೆ ಸಂಭ್ರಮ ನಡೀತಿತ್ತು. ಹೌದು, ಇತ್ತ ತಮ್ಮದೇ ಫೆಸಿಲಿಟೇಟರ್ಗಳು ಸಾಯ್ತಿದ್ರೆ ಅತ್ತ ಜನರಲ್ ಆಸಿಮ್ ಮುನೀರ್ ತನ್ನ 3ನೇ ಮಗಳ ಮದುವೆಯಲ್ಲಿ ಫುಲ್ ಬ್ಯುಸಿ ಆಗಿದ್ರು. ಪಾಕಿಸ್ತಾನದ ಪ್ರಜಾಪ್ರಭುತ್ವ ಮತ್ತು ಸೇನೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಈ ಮದುವೆ ಒಂದು ಬೆಸ್ಟ್ ಉದಾಹರಣೆ. ಗಮನಿಸಿ, ಮುನೀರ್ ತನ್ನ ಮಗಳನ್ನ ಕೊಟ್ಟಿರೋದು ಬೇರೆ ಯಾರಿಗೂ ಅಲ್ಲ, ಸ್ವಂತ ತಮ್ಮನ ಮಗನಿಗೆ. ಅಳಿಯನ ಹೆಸರು ಅಬ್ದುಲ್ ರೆಹಮಾನ್ ಕಾಸಿಮ್. ಇವನ್ ಹಿಸ್ಟ್ರಿ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಇವನ್ ಮೊದಲು ಆರ್ಮಿ ಕ್ಯಾಪ್ಟನ್ ಆಗಿದ್ದ. ಯಾವಾಗ ಮುನೀರ್ ಪವರ್ಗೆ ಬಂದ್ರೋ ತಕ್ಷಣ ಇವನು ದಿಢೀರ್ ಅಂತ ಸಿವಿಲ್ ಸರ್ವಿಸ್ಗೆ ಜಂಪ್ ಆದ. ಈಗ ನೇರವಾಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಪಾಕಿಸ್ತಾನದಲ್ಲಿ ಆರ್ಮಿ ಬಿಟ್ಟು ಸರ್ಕಾರಿ ಕೆಲಸಕ್ಕೆ ಸೇರೋಕೆ ಇವರಿಗೊಂದು ಸ್ಪೆಷಲ್ ರಿಸರ್ವೇಶನ್ ಇದೆಯಂತೆ. ಇದೆಂಥ ದೇಶ ಅಲ್ವಾ? ಆದ್ರೆ ಈ ಮದುವೆ ಸಂಭ್ರಮದಲ್ಲಿ ಮುನೀರ್ ಮುಖದಲ್ಲಿ ನಗು ಇರಲಿಲ್ಲ. ಬದಲಿಗೆ ಎದ್ದು ಕಾಣ್ತಿದ್ದು ಸಾವಿನ ಭಯ. ಮದುವೆ ಮನೆಗೆ ಬಂದಿದ್ದ ಅತಿಥಿಗಳಿಗಿಂತ ಹೆಚ್ಚಾಗಿ ಅಲ್ಲಿ AK-47 ಹಿಡಿದಿರೋ ಕಮಾಂಡೋಗಳೇ ಜಾಸ್ತಿ ಇದ್ರು. ಯಾಕಂದ್ರೆ ಮುನೀರ್ಗೆ ಭಾರತದ ಆಪರೇಷನ್ ಸಿಂಧೂರ್ ನೆನಪು ಇನ್ನೂ ಹಸಿರಾಗಿದೆ. ವಿಶ್ವಾಸಾರ್ಹ ಮೂಲಗಳ ಪ್ರಕಾರ ಮದುವೆ ನಡೀತಾ ಇರುವಾಗಲೇ ಭಾರತದ ಕಡೆಯಿಂದ ಯಾವುದೋ ಒಂದು ಅಪರಿಚಿತ ನಡೆಯ ಸುಳಿವು ಸಿಕ್ಕಿದೆ ಅಷ್ಟೇ. ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ಕಡೆ ಭಾರತದ ಮಿಸೈಲ್ ಮುಖ ಮಾಡಿದೆ ಅನ್ನೋ ಸುದ್ದಿ ಬಂದ ತಕ್ಷಣ ಈ ಪವರ್ಫುಲ್ ಜನರಲ್ ಮದುವೆ ಮಂಟಪ ಬಿಟ್ಟು ನೇರವಾಗಿ ಅಂಡರ್ಗ್ರೌಂಡ್ ಬಂಕರ್ಗೆ ಓಡಿ ಹೋಗಿದ್ರಂತೆ. ಸುಮಾರು 3 ರಿಂದ 4 ಗಂಟೆಗಳ ಕಾಲ ಬಂಕರ್ನಲ್ಲೇ ಕೂತು ಪರಿಸ್ಥಿತಿ ನೋಡ್ತಾ ಇದ್ರು. ತನಗೆ ತಾನೇ ನಾನು ಪಾಕಿಸ್ತಾನದ ಹುಲಿ ಅನ್ಕೊಂಡಿದ್ದ ಮುನೀರ್
ಭಾರತದ ಹೆಸರು ಕೇಳಿದ ತಕ್ಷಣ ಇಲಿ ತರ ಬಿಲ ಸೇರಿಕೊಂಡಿದ್ರು. ಆದರೆ ಮುನೀರ್ಗೆ ಹೀಗೆ ಭಯಪಡೋಕೆ ಒಂದು ಬಲವಾದ ಕಾರಣ ಇದೆ. ಪಾಕಿಸ್ತಾನದ ಇತಿಹಾಸದಲ್ಲಿ ಯಾವೊಬ್ಬ ಸೇನಾ ಮುಖ್ಯಸ್ಥನಿಗೂ ನೆಮ್ಮದಿಯ ಸಾವು ಸಿಕ್ಕಿಲ್ಲ. ನಿಮಗೆ 1988 ಆಗಸ್ಟ್ 17 ಆ ಘಟನೆ ನೆನಪಿರಬಹುದು. ಅಂದಿನ ಸರ್ವಾಧಿಕಾರಿ ಜಿಯಾ ಉಲ್ ಹಕ್ ಅಮೆರಿಕದ ರಾಯಭಾರಿ ಜೊತೆ C-130 ಹರ್ಕ್ಯುಲಸ್ ವಿಮಾನದಲ್ಲಿ ಹೋಗ್ತಿದ್ರು. ಬಹಾವಲ್ಪುರದಿಂದ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷದಲ್ಲಿ ಗಾಳಿಯಲ್ಲೇ ಸ್ಫೋಟ ಆಗಿ ಚೆಲ್ಲಾಪಿಲ್ಲಿ ಆಯಿತು. ಅದಕ್ಕೆ ಕಾರಣ ಏನ್ ಗೊತ್ತಾ? ಮಾವಿನ ಹಣ್ಣಿನ ಪೆಟ್ಟಿಗೆಗಳು. ಆ ವಿಮಾನದಲ್ಲಿ ಇಟ್ಟಿದ್ದ ಮಾವಿನ ಹಣ್ಣಿನ ಬಾಕ್ಸ್ನಲ್ಲಿ ಬಾಂಬ್ ಇಡಲಾಗಿತ್ತು. ಜೊತೆಗೆ ಪೈಲಟ್ಗಳು ಪ್ರಜ್ಞೆ ತಪ್ಪುವಂತೆ ಮಾಡಲು VX ನರ್ವ್ ಗ್ಯಾಸ್ ಅನ್ನೋ ವಿಷಗಾಡಿಯನ್ನ ಸ್ಪ್ರೇ ಮಾಡಲಾಗಿತ್ತು ಅಂತ ಇವತ್ತಿಗೂ ನಂಬಲಾಗುತ್ತೆ. ಆ ವಿಷಗಾಡಿಯನ್ನ 1952ರಲ್ಲಿ ಪೇಟೆಂಟ್ ಮಾಡಲಾಗಿತ್ತು. ಅಂದು ಜಿಯಾ ಸತ್ರು. ಇಂದು ಅದೇ ಇಂಟರ್ನಲ್ ಪಾಲಿಟಿಕ್ಸ್ನ ಭಯ ಮುನೀರ್ಗೆ ಕಾಡ್ತಿದೆ. ನನ್ನನ್ನು ಹೀಗೆ ಮುಗಿಸ್ಬಿಡ್ತಾರಾ ಅನ್ನೋ ಟೆನ್ಷನ್ ಅವ್ರದ್ದು. ಗಮನಿಸಿ ಗೆಳೆಯರೆ, ಅಂದು ಜಿಯಾ ಉಲ್ ಹಕ್ ಸಾವಿಗೆ ಕಾರಣ ಭಾರತ ಆಗಿರಲಿಲ್ಲ, ಅವರದ್ದೇ ಸೇನೆಯ ಒಳಗಿನ ರಾಜಕೀಯ ದ್ವೇಷ ಆಗಿತ್ತು. ಈಗ ಮುನೀರ್ ಪರಿಸ್ಥಿತಿನೂ ಸೇಮ್ ಟು ಸೇಮ್. ಒಂದು ಕಡೆ ಜೈಲಲ್ಲಿರೋ ಇಮ್ರಾನ್ ಖಾನ್ ಬೆಂಬಲಿಗರು ಮುನೀರ್ ರಕ್ತಕ್ಕೆ ಕಾಯ್ತಿದ್ದಾರೆ. ಇನ್ನೊಂದು ಕಡೆ TTP ಉಗ್ರರು ಮತ್ತು ಬಲೂಚ್ ಫೈಟರ್ಸ್ ಮುನೀರ್ನ ತಮ್ಮ ಹಿಟ್ ಲಿಸ್ಟ್ನಲ್ಲಿ ಮೊದಲ ಹೆಸರಾಗಿ ಬರೆದಿಟ್ಟಿದ್ದಾರೆ. ಬ್ರಿಟನ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಪಾಕಿಸ್ತಾನಿಗಳೇ ಬಹಿರಂಗವಾಗಿ ಮುನೀರ್ನ ಸಾಯಿಸಬೇಕು ಅಂತ ಮಾತಾಡ್ಕೊಂಡಿದ್ದಾರೆ. ಹೀಗಿರುವಾಗ ಸ್ವಂತ ಆರ್ಮಿ ಹೆಡ್ ಕ್ವಾರ್ಟರ್ಸ್ನಲ್ಲೂ ಬುಲೆಟ್ ಪ್ರೂಫ್ ಗಾಜಿನ ಹಿಂದೆ ಕೂರೋ ಪರಿಸ್ಥಿತಿ ಈ ಮುನ್ನಾಗೆ ಬಂದಿದೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅನ್ನೋದೇ ಇವರ ಸಮಸ್ಯೆ. ಇವ್ರ ಭಯ ಮತ್ತು ಅಸಹಾಯಕತೆ ಎಷ್ಟರ ಮಟ್ಟಿಗಿದೆ ಅಂದ್ರೆ ಇವ್ರ ಟೆಕ್ನಾಲಜಿ ನೋಡಿದ್ರೆ ಪ್ರಪಂಚಕ್ಕೆ ನಗು ಬರುತ್ತೆ. ಮೊನ್ನೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ರ ಒಂದು ಫೋಟೋ ವೈರಲ್ ಆಯಿತು. ಅದರಲ್ಲಿ ಅವ್ರು ಮಾಡ್ತಿದ್ದ ಕೆಲಸ ನೋಡಿ ಎಲ್ಲರೂ ಬಿದ್ದು ಬಿದ್ದು ನಕ್ರು. ಅವ್ರು ಭಾರತದ ವಿಮಾನಗಳನ್ನು ಟ್ರ್ಯಾಕ್ ಮಾಡೋಕ್ಕೆ ತಮ್ಮ ದೇಶದ ಕೋಟಿ ಬೆಲೆ ಬಾಳುವ ಮಿಲಿಟರಿ ರಾಡಾರ್ ಬಳಸ್ತಿರ್ಲಿಲ್ಲ. ಬದಲಿಗೆ ನಿಮ್ಮ ಫೋನ್ನಲ್ಲಿ ಸಿಗೋ ಫ್ರೀ ಆ್ಯಪ್ ಫ್ಲೈಟ್ ರೇಡಾರ್ 24 ಓಪನ್ ಮಾಡ್ಕೊಂಡು ಕೂತಿದ್ರು. ಗೂಗಲ್ ಅರ್ಥನಲ್ಲಿ ಝೂಮ್ ಮಾಡಿ ನೋಡೋ ಥರ. ನಾವು ಹುಲ್ಲು ತಿಂದು ಆಟಮ್ ಬಾಂಬ್ ಮಾಡ್ತೀವಿ ಅಂದ್ರು. ಆದರೆ ಒಂದು ಒಳ್ಳೆ ರಾಡಾರ್ ಮಾಡೋ ಯೋಗ್ಯತೆ ಇವರಿಗಿಲ್ಲ. ಇಂತಹ ಜೋಕರ್ಗಳ ಕೈಯಲ್ಲಿ ದೇಶ ಇದ್ರೆ ಜನರಿಗೆ ನಿದ್ದೆ ಬರ್ತಾ ಹೇಳಿ? ಗೆಳೆಯರೆ, ಯುದ್ಧದಲ್ಲಿ ಸೋಲೋದಕ್ಕಿಂತ ಹೀನಾಯ ಮಾನಸಿಕವಾಗಿ ಸೋಲೋದು. ಇವತ್ತು ಆಸಿಮ್ ಮುನೀರ್ ಸ್ಥಿತಿ ಹೆದರಿಕೊಂಡ ಫೀಲ್ಡ್ ಮಾರ್ಷಲ್ ತರ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರದ್ದೇ ಜನ ಅವರನ್ನ ಟ್ರೋಲ್ ಮಾಡ್ತಿದ್ದಾರೆ. ದೇಶದ ಅತ್ಯಂತ ಪವರ್ಫುಲ್ ವ್ಯಕ್ತಿಯೇ, ಆರ್ಮಿ ಚೀಫ್ ಆಗಿರೋನೆ ಸ್ವಂತ ಕಚೇರಿಯಲ್ಲಿ ಬುಲೆಟ್ ಪ್ರೂಫ್ ಗ್ಲಾಸ್ ಹಿಂದೆ ಬಂಕರ್ನಲ್ಲಿ ಅವಿತು ಕೂತ್ರೆ ನಮ್ ಗತಿ ಏನು ಅಂತ ಸಾಮಾನ್ಯ ಪಾಕಿಸ್ತಾನಿಗಳು ಕೇಳ್ತಿದ್ದಾರೆ. ಈ ಭಯ, ಈ ಅಭದ್ರತೆ ಇಡೀ ಪಾಕಿಸ್ತಾನದ ಆರ್ಮಿಯ ನೈತಿಕತೆಯನ್ನ ಪಾತಾಳಕ್ಕೆ ಕುಸಿಯುವಂತೆ ಮಾಡಿದೆ. ರಾಜ ಸತ್ರೆ ಸೈನಿಕರು ಉಳಿತಾರ? ಕೊನೆಯದಾಗಿ ಒಂದು ಮಾತು, ಜಿಯಾ ಉಲ್ ಹಕ್ ಇಂದ ಹಿಡಿದು ಪರ್ವೇಜ್ ಮುಷರಫ್ ವರೆಗೆ ಪಾಕಿಸ್ತಾನದ ಯಾವ ಜನರಲ್ಗೂ ಅಧಿಕಾರದಿಂದ ಇಳಿದ ಮೇಲೆ ನೆಮ್ಮದಿ ಸಿಕ್ಕಿಲ್ಲ. ಮುನೀರ್ ಈಗ ಬಂಕರ್ನಲ್ಲಿರಬಹುದು, ಆದರೆ ಕರ್ಮ ಅನ್ನೋದು ಯಾವ ಬಂಕರ್ಗೂ ನುಗ್ಗಿ ಹೊಡೆಯುತ್ತೆ. ಒಂದು ಕಡೆ ಭಾರತದ ಅಜ್ಞಾತ ಮಿತ್ರರು ಉಗ್ರರನ್ನ ಆರಿಸಿ ಹೂರ್ ಟಿಕೆಟ್ ಕೊಡ್ತಿದ್ದಾರೆ. ಇನ್ನೊಂದು ಕಡೆ ಪಾಕ್ ಸೇನೆಯಲ್ಲಿ ಅಸಮಾಧಾನದ ಜ್ವಾಲಾಮುಖಿ ಸ್ಫೋಟಕ್ಕೆ ರೆಡಿಯಾಗ್ತಿದೆ. 2026 ಮುಗಿಯೋದ್ರಲ್ಲಿ ಪಾಕಿಸ್ತಾನದಲ್ಲಿ ಏನೋ ದೊಡ್ಡದು ಭಯಾನಕವಾದದ್ದು ನಡೆಯೋ ಲಕ್ಷಣ ಕಾಣಿಸ್ತಿದೆ. ನಿಮ್ಮ ಪ್ರಕಾರ ಮುನೀರ್ ಭವಿಷ್ಯ ಏನಾಗಬಹುದು? ಅವನ ಕಥೆಯು ಜಿಯಾ ಉಲ್ ಹಕ್ ತರಾನೇ ಆಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.